ಹೆಲೋ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಂದು ಮಾರುತಿ ಸಿಯಾಸ್ ಸ್ಮಾರ್ಟ್ ಹೈಬ್ರಿಡ್ 2019 ವರ್ಷನ್ ಲೊವಾಟೋ ಸ್ಮಾರ್ಟ್ EXR ಬ್ಲೂ ವರ್ಷನ್ ಯೂಸ್ ಮಾಡಿ ಹೇಗೆ CNGಗೆ ಕನ್ವರ್ಟ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ವಿ. ಇದು SV ಆಟೋಟೆಕ್ ಅಂತೇಳಿ ದಾವಣಗೆರೆ ಕರ್ನಾಟಕ ರಿಂಗ್ ರೋಡಲ್ಲಿ ಓಪನ್ ಮಾಡಿದ್ದಾರೆ. ಸೊ ಅದರದ್ದು ಪ್ರೊಪ್ರಿಯೇಟರ್ ಬಂದುಬಿಟ್ಟು ಮಿಸ್ಟರ್ ವಿಶ್ವನಾಥ್, ಈ ಫೋಟೋದಲ್ಲಿ ಕಾಣ್ತಾ ಇದ್ದಾರಲ್ಲ. ಅದೇ ಥರ ಇದು ಅಮ್ಜಾದ್ ಟೆಕ್ನಿಷಿಯನ್, ಭಾಳ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದ್ದಾನೆ. ಇದು ಹರಿಹರನಿಂದ ಬರುವಾಗ ದಾವಣಗೆರೆ ನಿಂದ ರಿಂಗ್ ರೋಡಲ್ಲಿ ರೈಟ್ ತೊಗೊಂಡ್ರೆ ಇವರದು ಶಾಪ್ ಸಿಗುತ್ತೆ. ಈ ಫೋಟೋದಲ್ಲಿ ನಮ್ಮದು ಮಾರುತಿ ಸಿಯಾಸ್ ಕಾರ್ ಬಿಫೋರ್ ರಿಪೇರ್ ಸ್ಟಾರ್ಟ್ ಹೆಂಗಿತ್ತಂತ ತೋರಿಸ್ತಾ ಇದ್ದೀನಿ. ಈಗ ನಿಮಗೆ ಮಾರ್ಕ್ ಮಾಡಿರೋದು ಬಂದುಬಿಟ್ಟು ECU ಯೂನಿಟ್ ಮತ್ತು ರೆಡ್ಯೂಸರ್, ಕೆಳಗೆ ಇರೋದು ರೆಡ್ಯೂಸರ್, ಅದು ಎರಡೂ ಫಿಕ್ಸ್ ಮಾಡ್ತಾ ಇದ್ದಾನೆ ಅಮ್ಜಾದ್. ECU ಎಲ್ಲ ಫಿಟ್ ಮಾಡೋದಕ್ಕೆ ವೈರಿಂಗ್ ಎಲ್ಲ ಕೊಡಬೇಕು. ವೈರಿಂಗ್ ಎಲ್ಲ ಭಾಳ ನೀಟಾಗಿ ಮಾಡಿಕೊಟ್ಟಿದ್ದಾರೆ ಅವರು. ಈಗ ECU ಯೂನಿಟ್ ಸ್ಮಾರ್ಟ್ EXR ಬ್ಲೂ ಫಿಟ್ ಆಗಿದೆ. ಸೊ ನೀಟಾಗಿ ಒಂದು ಕಾರ್ನರ್ ಪೋರ್ಷನಲ್ಲಿ ಫಿಕ್ಸ್ ಮಾಡಿದ್ದಾರೆ. ಈಗ ಕಾಣ್ತಾ ಇರೋದು ಬಂದುಬಿಟ್ಟು ಈ ಡ್ರಿಲ್ಲಿಂಗ್ ಮಾಡ್ತಾರೆ ಇಂಟೇಕ್ ಮ್ಯಾನಿಫೋಲ್ಡ್ ಒಳಗೆ ಎಲ್ ಪಿ ಜಿ ಅಲ್ಲ, CNG ಗ್ಯಾಸ್ ಏರ್ ಜೊತೆ ಮಿಕ್ಸ್ ಮಾಡಿ ಬರೋದಕ್ಕೆ ಅವರು ಇಂಜೆಕ್ಟರ್ನಿಂದ ಒಂದು ಪೈಪ್ ಕೊಡ್ತಾರೆ. ನಾಸಿಲ್ ಟಾಪ್ ಲೆಫ್ಟಲ್ಲಿ ನಿಮಗೆ ಬ್ಲ್ಯಾಕ್ ಆಗಿ ಕಾಣ್ತಾ ಇರೋದು ಬಂದುಬಿಟ್ಟು ಇಂಜೆಕ್ಟರ್ಸ್. ಇದು 4 ಸಿಲಿಂಡರ್ ಎಂಜಿನೇ, ಸೊ ಅದಕ್ಕೆ 4 ಇಂಜೆಕ್ಟರ್ ಬರುತ್ತೆ. ಸೊ ಈಗ ಮಾರ್ಕ್ ಮಾಡಿರೋದು ನೋಡಿ, ಅದೆಲ್ಲ 4 ಇಂಜೆಕ್ಟರ್ ನೀಟಾಗಿ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ಆಟೋಮ್ಯಾಟಿಕ್ ಆನ್ ಆಫ್ ಆಗೋದು ಸ್ವಿಚ್, ನೀವು ಯಾವಾಗ ಬೇಕೋ ಆನ್ ಆಫ್ ಮಾಡ್ಕೋಬೋದು. ಇದು ಒಂದು 65 ಲೀಟರ್ದು ಸಿಲಿಂಡರ್, ಭಾಳ ಹೆವಿ ಇರುತ್ತೆ, ಆಲ್ಮೋಸ್ಟ್ 65-70 kg ವಿತೌಟ್ ಗ್ಯಾಸ್ ಬರುತ್ತೆ. ಹೈ ಪ್ರೆಷರ್ಲಿ ಗ್ಯಾಸ್ ಇಟ್ಕೊಳ್ಳುತ್ತೆ. ಅದಕ್ಕೆ ಪಕ್ಕವಾಗಿ ಇದರದು ವಾಲ್ವ್ ಬಂದುಬಿಟ್ಟು ಟೈಟ್ ಮಾಡ್ತಾರೆ. ಈಗ ಅಮ್ಜಾದ್ ಅದು ಟೈಟ್ ಮಾಡ್ತಾ ಇದ್ದಾನೆ ಆ ವಾಲ್ವು. ಇದರೊಳಗೆ ನಮ್ಮದು CNG ಗ್ಯಾಸ್ ಸೇವ್ ಆಗೋದು, ಸ್ಟೋರ್ ಆಗೋದು. ಈ 65 ಲೀಟರ್ ಟ್ಯಾಂಕಲ್ಲಿ ಆಲ್ಮೋಸ್ಟ್ 200 PSI ಪ್ರೆಷರಲ್ಲಿ ನೀವು 12 kg ತನಕ CNG ಗ್ಯಾಸ್ ಇಟ್ಕೋಬೋದು. ಇದು ಅದಕ್ಕೆ ಡಿಸೈನ್ ಮಾಡಿರೋ ಒಂದು ಸ್ಪೆಸಿಫಿಕ್ ಸ್ಟ್ಯಾಂಡ್. ಈ ಸ್ಟ್ಯಾಂಡಲ್ಲೇ ಆ ಸಿಲಿಂಡರ್ ಇಡಬೇಕು. ಇದು ಬಂದುಬಿಟ್ಟು ಸ್ಟೀಲ್ ಟ್ಯೂಬ್, ಡಿಕ್ಕಿನಿಂದ ಮುಂದೆ ಎಂಜಿನ್ ಬೇ ತನಕ ಆ ಟ್ಯೂಬ್ ಬರುತ್ತೆ. ಈ ಸ್ಟೀಲ್ ಟ್ಯೂಬ್ ಕನೆಕ್ಟ್ ಆಗಿರೋದು ನಮ್ಮದು ಈ ಟ್ಯಾಂಕ್ಗೆ ಕನೆಕ್ಟ್ ಆಗಿರುತ್ತೆ ಈ ಥರ. ಈಗ ನೀಟಾಗಿ ಆ ಟ್ಯಾಂಕ್ ಕವರ್ ಮಾಡಿದ್ದಾರೆ. ಈ ಟ್ಯಾಂಕ್ ಫಿಟ್ ಮಾಡಿದ್ರೂ ಕೂಡ ಸಿಯಾಸ್ದು ಡಿಕ್ಕಿ ದೊಡ್ಡದಿರೋದಕ್ಕೆ ಸೊ ಅಷ್ಟೊಂದು ಸ್ಪೇಸ್ ಏನು ಲಾಸ್ ಆಗೋದಿಲ್ಲ, ಬಟ್ ನೀಟಾಗಿ ಫಿನಿಶಿಂಗ್ ಮಾಡಿಕೊಟ್ಟಿದ್ದಾರೆ. ಈಗ ಮಾರ್ಕ್ ಮಾಡಿರೋದು ಬಂದುಬಿಟ್ಟು ಅದರದ್ದು ಫಿಲ್ಲಿಂಗ್ ಇನ್ಲೆಟ್ ವಾಲ್ವ್. ಈಗ ಬ್ಯಾಟ್ರಿ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಈಗ ಫಿಕ್ಸಿಂಗ್ ಎಲ್ಲ ಪೂರ್ತಿಯಾಗಿದೆ. ಈಗ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ. ಸೊ ಗ್ಯಾಸ್ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ ಫಾರ್ ದ ಫಸ್ಟ್ ಟೈಮ್. ಸೊ ಇದು ಗ್ಯಾಸ್ ಫಿಲ್ಲಿಂಗ್ ಮಾಡಿಕೊಂಡು ಇದು ಏನು ಪ್ರಾಸೆಸ್ ಅಂದರೆ, ಫಸ್ಟ್ ಇವರದು ಲೊವಾಟೋದು ಟ್ಯೂನಿಂಗ್ ಸಾಫ್ಟ್ವೇರ್ ಕಿಟ್ ಬರುತ್ತೆ. ಅದರಲ್ಲಿ ಪಕ್ಕಾವಾಗಿ ಟ್ಯೂನಿಂಗ್ ಮಾಡಬೇಕು. ಈ ಟ್ಯೂನಿಂಗ್ ಸರಿಯಾಗಿ ಬರಲಿಲ್ಲ ಅಂದರೆ ಗಾಡಿ ಬಂದುಬಿಟ್ಟು ಜರ್ಕ್ ಹೊಡಿಯುತ್ತದೆ. ಅದೇ ಥರ ನಿಮಗೆ ಒಂದು ಸ್ಮೂತ್ ಡ್ರೈವ್ ಸಿಗೋದಿಲ್ಲ. ಹಾಗಾಗಿ ಒಂದು ಪರ್ಫೆಕ್ಟ್ ಟೆಕ್ನಿಷಿಯನ್ ಇದು ಟ್ಯೂನ್ ಮಾಡಿ ಕೊಡೋದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ನಾವು ಈಗ ಒಂದು ಟೆಸ್ಟ್ ಡ್ರೈವಿಗೆ ಹೋಗ್ತಾ ಇದ್ದೀವಿ. ಈಗ ಆ ಸ್ವಿಚ್ಚಲ್ಲಿ ಬ್ಲಿಂಕ್ ಕಾಣ್ತಾ ಇದೆ. ಇದು ಆ್ಯಕ್ಚುಲಿ ನಿಮಗೆ ಕಾಣ್ತಾ ಇರೋದು ಬ್ಲಿಂಕ್ ಥರ ಕಾಣ್ತಾ ಇದೆ, ಬಟ್ ಅದು ಅಷ್ಟೊಂದು ಬ್ಲಿಂಕ್ ಆಗ್ತಾ ಇಲ್ಲ. ನಮ್ಮದು ಕ್ಯಾಮ್ರಾದು ಫ್ರೇಮ್ ರೇಟ್ ಪ್ರಾಬ್ಲಮ್ ಇರೋದಕ್ಕೆ ಅದು ಬ್ಲಿಂಕ್ ಕಾಣ್ತಾ ಇದೆ ಅಷ್ಟೇ. ಸೊ ಏನು ಪ್ರೊಸೀಜರ್ ಅಂದರೆ, ನೀವು ಆ ಸೆಂಟ್ರಲ್ಲಿ ಇರೋದು ಬಟನ್ ಪ್ರೆಸ್ ಮಾಡಿದರೆ ನೀವು ಪೆಟ್ರೋಲ್ನಿಂದ ಗ್ಯಾಸ್ನಿಂದ ಪೆಟ್ರೋಲ್ಗೆ ಸ್ವಿಚ್ ಯಾವಾಗ ಬೇಕೋ ಮಾಡ್ಕೋಬೋದು. ಆಟೋಮ್ಯಾಟಿಕ್ಕಾಗಿ ಇರೋದು ಸೆಟಪ್ ಅಂದರೆ ಸ್ಟಾರ್ಟಿಂಗ್ ಯಾವಾಗಲೂ ಪೆಟ್ರೋಲಲ್ಲೇ ಆಗುತ್ತೆ. ಒನ್ಸ್ ಪೆಟ್ರೋಲಲ್ಲಿ ಸ್ಟಾರ್ಟ್ ಆಗಿಬಿಟ್ರೆ ಒಂದು ಸ್ವಲ್ಪ ಅದು ಹೀಟಪ್ ಆಯ್ತಂದರೆ 15-20 ಡಿಗ್ರೀಸ್ ಏನೋ ಸೆಲ್ಸಿಯಸ್ ಸೆಟ್ ಮಾಡಿರ್ತಾರೆ, ಏನೋ ಡಿಫ್ರೆನ್ಸ್ ಬಂದುಬಿಟ್ರೆ ಇದು ಆಟೋಮ್ಯಾಟಿಕ್ಕಾಗಿ ಗ್ಯಾಸಿಗೆ ಶಿಫ್ಟ್ ಆಗುತ್ತೆ. ಸೊ ಒನ್ಸ್ ಇದು ಗ್ಯಾಸಿಗೆ ಶಿಫ್ಟ್ ಆಯ್ತಂದರೆ ನೀವು ನಾರ್ಮಲ್ ಇದು ಪೆಟ್ರೋಲಲ್ಲಿ ಹೆಂಗೆ ಓಡಿಸ್ತೀರೋ ಅದೇ ಥರ ನೀವು ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಶಿಫ್ಟೆಡ್ ಟು ಗ್ಯಾಸ್. ಸೊ ಈಗ ಪೆಟ್ರೋಲ್ದು ಲೈಟ್ ಆಫ್ ಆಗಿದೆ. ಸೊ ಇಟ್ ಈಸ್ ಕನೆಕ್ಟೆಡ್ ಟು ಗ್ಯಾಸ್. ಸೊ ಒನ್ಸ್ ಗ್ಯಾಸ್ ಕನೆಕ್ಟ್ ಆಯ್ತಂದರೆ ಯು ಕ್ಯಾನ್ ಆಲ್ಸೋ ಟರ್ನ್ ಆನ್ ದಿ AC. ಮಾಮೂಲಿ ನೀವು ಹೆಂಗೆ ಡ್ರೈವ್ ಮಾಡ್ತೀರೋ ಅದೇ ಥರ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಜಸ್ಟ್ ಟೆಸ್ಟ್ ಮಾಡೋಣ ಹೆಂಗಿದೆ ಸಿಸ್ಟಮ್ ಅಂತ. ಸೊ ನಾನು ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಥರ ಲ್ಯಾಗ್ ಫೀಲ್ ಆಗ್ತಾ ಇಲ್ಲ ಇದರಲ್ಲಿ. ಸೊ ಒಳ್ಳೆ ಸ್ಪೀಡ್ ಹೋಗ್ತಾ ಇದೆ
ಕೂಡ ಸಿಗ್ತಾ ಇದೆ. No power drop at all. Ready that. Lefty. Next left. 100. ನೋಡಿ ಬೇಗ 100 ಕೂಡ ರೀಚ್ ಆಗಿದೆ, 100 km/h ಕೂಡ ರೀಚ್ ಆಗಿದೆ. ಆದ್ರೂ ಇನ್ನೂ ಸ್ಪೀಡ್ ಹೋಗ್ಬೋದು ಅಂತಲೇ ಅನಿಸ್ತಾ ಇದೆ. ಇಟ್ಸ್ ವೆರಿ ಗುಡ್. Seems to be very smooth without any jerks. Looks pretty fine. ಈಗ ಆಲ್ಮೋಸ್ಟ್ ಒಂದು 1 ಕಿಲೋಮೀಟರ್ ನಾನು ಟೆಸ್ಟ್ ಡ್ರೈವ್ ಮಾಡಿರಬೇಕು. ಭಾಳ ಸ್ಮೂತಾಗೇ ಇದು ಶಿಫ್ಟಿಂಗ್ ಎಲ್ಲ ಆಗ್ತಾಯಿತ್ತು. ಯಾವುದೇ ಥರ ಲ್ಯಾಗ್ ಜರ್ಕ್ಸ್ ಏನೇನೇ ಇರಲಿಲ್ಲ. ಈಗ ಕೂಡ ನಾನು ಫಸ್ಟ್ ಸೆಕೆಂಡ್ ಗಿಯರ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಭಾಳ ಸ್ಮೂತಾಗಿ ಶಿಫ್ಟಿಂಗ್ ಎಲ್ಲ ಆಗ್ತಾಯಿದೆ. ಪವರ್ ಡ್ರೈವ್ ಕೂಡ ಭಾಳ ಸ್ಮೂತಾಗಿ ಸಿಗ್ತಾಯಿದೆ. ಇದು ಐ ಥಿಂಕ್ ನಮ್ಮದು ಈಗ CNG ಯೂನಿಟ್ಸಲ್ಲಿ ಭಾಳ ಪ್ರಾಬ್ಲಮ್ಸ್ ಯಾವಾಗ ಬರುತ್ತೆ ಅಂದರೆ, ಈ ಫಿಟ್ ಮಾಡೋರು ಟೆಕ್ನಿಷಿಯನ್ಸ್ ಪಕ್ಕಾವಾಗಿ ಫಿಟ್ ಮಾಡಿಲ್ಲ, ಟ್ಯೂನ್ ಮಾಡಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತೆ. ನಾನು ಕೂಡ ಪರ್ಸನಲಿ ಐ ಆಮ್ ಅನ್ ಆಟೋಮೊಬೈಲ್ ಇಂಜಿನಿಯರ್. ಸೊ ಇವರು SV ಆಟೋಟೆಕ್ ಬಂದುಬಿಟ್ಟು ಭಾಳ ಚೆನ್ನಾಗಿ ಟ್ಯೂನಿಂಗ್ ಮಾಡಿ ಕೊಟ್ಟಿದ್ದಾರೆ. ಇವ್ರದ್ದು ಸಪೋರ್ಟ್ ಬಂದುಬಿಟ್ಟು ಬ್ಯಾಂಗ್ಳೂರಿನಿಂದ ಕೂಡ ಅವರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಟು ಕಾರ್ತಿಕ್, ಸೀನಿಯರ್ ಟೆಕ್ನಿಷಿಯನ್ ಅಲ್ಲಿ ಬ್ಯಾಂಗ್ಳೂರ್. ಸೊ ಅದೇ ಥರ ಸರ್ವಣನ್ ಸರ್ ಅವರು ಕೂಡ ಭಾಳ ಸಪೋರ್ಟ್ ಕೊಟ್ಟರು. ಭಾಳ ಒಳ್ಳೆ ರೇಟಿಗೆ ಇದು ನೀಟಾಗಿ ಇನ್ಸ್ಟಾಲೇಷನ್ ಮಾಡಿಕೊಟ್ಟಿದ್ದಾರೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ನಾವು ಗಾಡಿಯಲ್ಲಿ ಇದು ಸ್ವಲ್ಪ ರೊಕ್ಕ ಖರ್ಚು ಮಾಡಿ ನಾವು ಇದೆಲ್ಲ CNG ಯೂನಿಟ್ಸ್ ಎಲ್ಲ ಫಿಕ್ಸ್ ಮಾಡುವಾಗ ನಮಗೆ ಪರ್ಫಾರ್ಮೆನ್ಸ್ ಲ್ಯಾಗ್ಸ್ ಭಾಳ ಇದ್ದರೆ ನಮಗೆ ಯೂಸ್ ಮಾಡೋದಕ್ಕೆ ಭಾಳನೇ ತೊಂದರೆ ಆಗುತ್ತೆ. ಅದೇ ಥರ ಎಂಜಿನ್ಗೂ ಯಾವುದೇ ಥರ ಡ್ಯಾಮೇಜ್ ಬರಬಾರ್ದು. If this is going to be the performance, I would definitely recommend CNG for everyone. And please note that this is a smart hybrid car. This is a Ciaz smart hybrid. Alright, so if you would like to see the technician, he is sitting beside me. I would like to show his face also. Amjad, hi, hello. Hi. Okay, this is nice. Alright, see you guys. Bye bye.